ವಿ ಸೀತಾರಾಮಯ್ಯ. ಈ ಹೆಸರು ನೆನೆಸ್ಕೊಂಡ್ರೆ ಕಣ್ಣು ಒದ್ದೆ ಆಗುತ್ತೆ ನನಗಂತೂ. ಅಂಥ ಹೃದಯವಂತ ಮನುಷ್ಯನ ನಾವು ನೋಡೋಕೆ ಸಾಧ್ಯ ಇಲ್ಲ. ಅವ್ರ ಹೆಸರು ಎಲ್ರಿಗೂ ಗೊತ್ತಿರುವಂಥದ್ದೇ. ಎಷ್ಟೋ ಜನಕ್ಕೆ ವಿ ಸಿ ಹೆಸರು ಗೊತ್ತಿಲ್ಲದೆ ಹೋದರೂ ಅವ್ರು ಬರೆದಂಥ ಕವನದ ಹಾಡು ಎಲ್ರಿಗೂ ನೆನಪಿರುತ್ತೆ. ಪ್ರತಿಯೊಂದು ಮದುವೆಯಲ್ಲಿ ಮಗಳನ್ನು ಗಂಡನ ಮನೆ ಕಳಿಸ್ಕೊಡೋ ಸಂದರ್ಭ ಬಂದಾಗ ಎಲ್ಲರ ಮನಸ್ಸಿನಲ್ಲಿ ಬರುವಂಥ ಹಾಡು ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು. ಅದ್ಭುತ ಹಾಡು. ಅದನ್ನು ಬರೆದಂಥವರು ವಿ ಸೀತಾರಾಮಯ್ಯ. ಆ ಹಾಡನ್ನು ಕೇಳಿದಾಗ ಬರೀ ಹೆಣ್ಣಿನ ತಂದೆ ತಾಯಿಯರು ಮಾತ್ರ ಅಲ್ಲ, ಅಲ್ಲಿದ್ದಂಥ ಎಲ್ಲರ ಕಣ್ಣು ಹೃದಯಗಳನ್ನು ಒದ್ದೆ ಮಾಡಿಬಿಡ್ತದೆ. ಇದು ಕನ್ನಡ ನಾಡು ಕಂಡಂಥ ಅತ್ಯಂತ ಹೃದಯವಂತ ವಿ ಸಿ. ಅವ್ರ ಬಗ್ಗೆ ಒಬ್ಬರು ಕವಿಗಳು ಮಾತು ಹೇಳ್ತಾರೆ ರೀ, ವಿ ಸಿ ಹೇಗಿದ್ದರು ಅಂತ. ಅವ್ರು ಹೇಳ್ತಾರೆ, ಹೃದಯ ಅನ್ನೋದು ಎದೆ ಎಡಗಡೆ ಇದೆಯೋ ಬಲಗಡೆಯೋ ಎಲ್ಲೋ ಇದೆ ಅಂತ ವೈದ್ಯಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಇಡೀ ದೇಹವೇ ಹೃದಯ ಆಗಿರುವಂಥ ವ್ಯಕ್ತಿ ಸೀತಾರಾಮಯ್ಯ ಮಾತ್ರ. ಇಡೀ ದೇಹವೇ ಹೃದಯ ಅವರು. ಎಲ್ಲಿ ನೋಡಿದ್ರೆ ಹೃದಯ. ಅವ್ರು ಏನು ಅಸಾಧ್ಯ ಪ್ರೀತಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ, ಅವ್ರ ಮನೆಗೆ ಹೋದರೆ ಎಷ್ಟು ಕಾಳಜಿ ಮಾಡಬೇಕು. ಅವ್ರ ಕಾಫಿ ಪುಡಿ ಈ ಅಂಗಡಿಯಿಂದಾನೇ ಬರಬೇಕು, ತರಕಾರಿ ಇಲ್ಲಿಂದಾನೇ ಬರಬೇಕು, ಆ ಅಡುಗೆ ಮಾಡಿದಾಗ ಪಲ್ಯ ಮಾಡಿದಾಗ ಗೋಡಂಬಿ ಹಾಕಲೇಬೇಕು. ಇಷ್ಟೆಲ್ಲ ನಷ್ಟನಶೆ. ಅವ್ರು ಪ್ರತಿಯೊಂದರಲ್ಲೂ ಸುಂದರತೆ ಕಾಣುವಂಥ ಮನುಷ್ಯ. ಪ್ರತಿಯೊಂದರಲ್ಲೂ ಯಾರನ್ನೂ ಕನಸಿನಲ್ಲಿ ಕೂಡ ನೋಯಿಸೋಕೆ ಸಾಧ್ಯ ಇಲ್ಲ. ಅವರು ಅಜಾತ ಶತ್ರು. ಒಂದು ಬಾರಿ ಅವರು ಎದೆನೋವಾಯಿತು ಅಂತ ಹೇಳಿದ್ರಂತೆ, ಕಾಯಿಲೆ ಬಂತು ಅಂತ ಆಸ್ಪತ್ರೆಗೆ ಹೋದರು. ವೈದ್ಯರು ಇವರು ಎದೆ ಭಾಗ ಎಕ್ಸ್ರೇ ಮಾಡಿದ್ರಂತೆ, ಎದೆ ಭಾಗದ್ದು. ಅದೇನದು ಅಂತ ವಿ ಸಿ ಕೇಳಿದರು. ಆ ಡಾಕ್ಟರ್ ಅದನ್ನು ಬೆಳಕಿನೊಳಗೆ ಹಾಕಿ ನೋಡಿ ಎಲ್ಲ ಮಾಡಿ ವಿ ಸಿ ಕೊಟ್ರತ್ತೆ, ಇದು ನೋಡಿ ನಿಮ್ಮ ಎದೆ ಎಕ್ಸ್ರೇ ಇದು ಅಂತ. ಅದ್ರ ಕುತೂಹಲದಿಂದ ನೋಡಿದ್ರಂತೆ. ನೋಡಿಬಿಟ್ಟು ಇದೇನು ಪ್ರಾರಬ್ಧಪ್ಪ, ಇದೇನು ಬಣ್ಣನ ಡೆಪ್ತ್ ಇದೆಯಾ ಇದರೊಳಗೆ. ಅವರು ಭಾಳ ಕಲಾಕೃತಿಗಳನ್ನು ಚೆಂದಾಗಿ ವಿಮರ್ಶೆ ಮಾಡೋರು. ಇದಕ್ಕೇನು ಡೆಪ್ತ್ ಇದೆಯಾ, ಫಾರ್ಮ್ ಇದೆಯಾ, ಕಾನ್ಫಿಗರೇಷನ್ ಇದೆಯಾ, ಲೆವೆಲ್ ಇದೆಯಾ, ಯಾವುದೂ ಇಲ್ಲಲ್ರಿ. ಒಂದು ಒಳ್ಳೆ ಪೇಂಟಿಂಗ್ ಆಗಿದ್ದರೆ ಇಡೀ ದಿವಸ ನೋಡ್ತಾ ಕೂತ್ಕೋಬಹುದಪ್ಪ. ಪಾಪ ವೈದ್ಯರ ಹಣೆ ಬರ ಇಂಥವೇ ನೋಡ್ಕೊಂಡು ಕೂತ್ಕೋಬೇಕು ಅವರು. ನಮ್ಮ ಮೇಷ್ಟ್ರ ವೃತ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳೋರು. ಕಾವ್ಯ ಓದ್ಬೋದು, ಸಂಗೀತ ಕೇಳ್ಬೋದು. ವಿ ಸಿ ಅವರಷ್ಟೇ ಪ್ರಸಿದ್ಧವಾದದ್ದು ಅವ್ರ ರುಮಾಲು. ನಾನು ಒಂದು ಸಲ ಸಿಕ್ಕಾಕೊಂಡು ಫಜೀತಿ ಆಗಿದ್ದೀನಿ. ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಮರುದಿವಸ ಅಂದರೆ ಹೊಸ ರುಮಾಲು ಬೇಕದು. ಅಲ್ಲಿ ನಮ್ಮ ಕೋಟೆ ದೇವಸ್ಥಾನ ಹತ್ತಿರ ಅಲ್ಲಿ ಒಂದು ಅಂಗಡಿಗಳು, ಸಾಲಿಡ್ ಅಂಗಡಿ ಇದ್ದಾವೆ. ಹೋಗೋಣ ಬನ್ನಿ ಮೇಷ್ಟ್ರೆ ಅಂದ್ರೆ ಹೋದ್ವಿ. ಅವ್ರಿಗೆ 103 ಕೌಂಟಿಂದೇ ಬೇಕು. ನನಗೆ ಗೊತ್ತೂ ಇರಲಿಲ್ಲ ಮೊದಲು ಕೌಂಟ್ ಅಂದರೆ ಏನು ಅಂತ. ಅವ್ರು ನೋಡಿದ ಮೇಲೆ ಗೊತ್ತಾದದ್ದು. ಆ ರುಮಾಲು 103 ಕೌಂಟಿಂದ ಇರಬೇಕು. ಅಂಗಡಿಗೆ ಹೋಗ್ಬೇಕು, ಇದು 104, ಇದು 3 ಅಲ್ಲ. ಅವ್ನು 3 ಏನು ಗೊತ್ತಿಲ್ಲ, ಅದು 3 ಅಲ್ಲ 4 ಅದು. ನಾನು 3 ಬೇಕು. 10 ಅಂಗಡಿ ತಿರುಗಾಡಬೇಕು. ಅದೇ ಜಾತಿ ಮಲ್ ಬಟ್ಟೆ ತೊಗೋಬೇಕು, ಅದೇ ನಂಬರ್ ಬರಬೇಕು. ಅದನ್ನು ಮಡಿಚಿ ತಿಕ್ಕಿ ಅದು ರುಮಾಲು ಎಷ್ಟು ಚೆಂದಾಗಿ ಜೋಡಿಸ್ಕೋಬೇಕು. ನೀವು ವಿ ಸಿ ಅವ್ರ ಕಾವ್ಯ ಚೆನ್ನಾಗಿಲ್ಲ ಅಂದರೆ ಬೇಜಾರಾಗ್ತಿರ್ಲಿಲ್ಲ ಅವ್ರಿಗೆ. ನಿಮ್ಮ ಲೆಕ್ಚರ್ ಚೆನ್ನಾಗಿರಲಿಲ್ಲ ಇವತ್ತಂದ್ರೆ ಬೇಜಾರಾಗ್ತಿರ್ಲಿಲ್ಲ. ನೀವು ಹಾಕ್ಕೊಂಡದ್ದು ರುಮಾಲು ಸೊಟ್ಟಾಗಿತ್ತು ಅಂದರೆ ಮಾತ್ರ ಕಷ್ಟ ಅವ್ರಿಗೆ. ಭಾಳ ಬೇಜಾರಾಗ್ಬಿಟ್ಟು ವಾರಗಟ್ಟಲೆ ನೋಡಿರಿ, ಹೋದ ಭಾನುವಾರ ಮಾತಾಡಿದ್ದೆ, ರುಮಾಲು ಸರಿ ಇರಲಿಲ್ಲ ಅಂದ್ಬಿಟ್ರು ಅವರು. ಅಷ್ಟು ನಷ್ಟನಷ್ಟೇ ಸ್ವಭಾವದ ಮನುಷ್ಯ, ಅಸಾಧ್ಯ ಮೃದು. ಮನುಷ್ಯರು ಬಿಡಿ, ಒಂದು ಗಿಡಕ್ಕೆ ಮರಕ್ಕೆ ನೋವು ಆಗ್ತಿರ್ಲಿಲ್ಲ ಅವ್ರಿಗೆ. ಲಾಲ್ಬಾಗಲ್ಲಿ ವಾಕಿಂಗ್ ಹೋಗಬೇಕು, ಪ್ರತಿಯೊಂದು ಮರ ಮುಟ್ಟಿ ಬರಬೇಕು. ಬರೀ ನೋಡೋದಷ್ಟೇ ಅಲ್ಲ, ಯಾರು ಜೊತೆಗೆ ಹೋದರೆ ಒಂದು ಮರ ಮುಟ್ಟಿ, ಈ ಮರ ಇದೆಯಲ್ಲ ನನ್ನ 35 ವರ್ಷ ಸ್ನೇಹಿತ ನೋಡಿ ಇದು ಅಂತ ಮೆಲ್ಲಿಗೆ. ಅದು ತಟ್ಟೋದಂದ್ರೆ ಜೋರಾಗಿ ಹೊಡೆಯೋಂಗಿಲ್ಲ, ಅದು ಮೇಲೆ ಪೆಟ್ಟಾಗ್ತದೋ ಅನ್ನೋ ಹಾಗೆ. ಒಂದು ಸಲ ಮಂಗಳೂರಿಂದ ಕೂಶಿ ಹರದಾಸ್ ಭಟ್ರು ಬಂದಿದ್ದರು. ವಿ ಸಿ ಅವ್ರನ್ನ ಯಾವುದೋ ಕಾರ್ಯಕ್ರಮ ಕರಿಬೇಕು ಅಂತ. ಅವ್ರಿಗೇನು ಅನಿಸ್ತು ಅಂದರೆ ವಿ ಸಿ ಬರಲಿಕ್ಕಿಲ್ಲ ತಕ್ಷಣದ. ಈಗ ವಿ ಸಿ ಅವರು 1 ತಿಂಗಳು 2 ತಿಂಗಳು ಮೊದಲೇ ಅವ್ರ ಕಾರ್ಯಕ್ರಮ ಎಲ್ಲ ಗೊತ್ತಾಗಿರೋದು. ಇದು ಮುಂದಿನ ವಾರನೇ ಇರೋ ಕಾರ್ಯಕ್ರಮ, ಬರಲಿಕ್ಕಿಲ್ಲ ಅಂತ ತಿಳ್ಕೊಂಡು, ಸಾರ್ ಹಿಂಗಿದೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರೆ ಚೆನ್ನಾಗಿತ್ತು ಅಂದರು. ಬಂದಿದ್ರೆ ಚೆನ್ನಾಗಿತ್ತು, ಬಂದೇ ಬಿಡ್ತೀನಪ್ಪ ನಾನು ಅಂದ್ಬಿಟ್ರು. ಅವ್ರಿಗೆ ಆಶ್ಚರ್ಯ ಸಂತೋಷ ಎರಡೂ. ಮುಂದಿನ ವಾರದ ಕಾರ್ಯಕ್ರಮ ಬರೋಕೆ ರೆಡಿ ಇದ್ದಾರೆ. ಇವ್ರು ಗಟ್ಟಿ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕಾಯ್ತಿದ್ರೇನೋ ಅನ್ನೋ ಹಾಗೆ ಸಂಭ್ರಮದಿಂದ, ಅಯ್ಯೋ ನೀವು ಬಂದದ್ದು ಭಾಳ ಒಳ್ಳೇದಾಯ್ತಪ್ಪ, ಕರೆದದ್ದು ಭಾಳ ಒಳ್ಳೇದಾಯ್ತು, ನಾನು ಬಂದುಬಿಡ್ತೀನಿ, 2 ದಿವಸ ಇರಬೇಕಲ್ಲಿ ಅಂತ ಕೇಳಿದರು. ಅವರು 2 ದಿವಸ ಇರಬೇಕಾಗತ್ತೆ. ಇಲ್ಲಪ್ಪ ಇನ್ನೊಂದು 2 ದಿವಸ ಸೇರಿಸಿ 4 ದಿವಸ ಇರ್ತೀನಿ ಅಂದರು. ಅವ್ರಿಗೆ ಆಶ್ಚರ್ಯ, ಕರೆದ್ರೆ ಬರೋಲ್ಲ, ವಿ ಸಿ ಸಿಗೋದಿಲ್ಲ, ಅಂಥದ್ದು 4 ದಿವಸ ಬರ್ತೀನಿ ಅಂತಾರಲ್ಲ, ಏನು ವಿಶೇಷ? ಹರಿದಾಸ್ ಭಟ್ರು ಕೇಳಿಬಿಟ್ರಂತೆ, ಸರ್ ನೀವು ಬರ್ತೀರಿ ನಂಬಿಕೆ ಇರಲಿಲ್ಲ ನನಗೆ, 4 ದಿವಸ ಬರ್ತೀವಿ ಅಂತೀರಿ, ಏನು ವಿಶೇಷ ಅಂತ. ಆಗ ವಿ ಸಿ ಹೇಳಿದ ಮಾತನ್ನು ಗಮನಿಸಿ ಸ್ನೇಹಿತರೆ. ವಿಶೇಷ ಏನಿಲ್ಲ ಭಟ್ರೆ, ಮನೆಯಲ್ಲಿ ನನ್ನ ಮಕ್ಕಳು ಮನೆ ಹಿಂದಿನ ಜಾಗ ಇದೆಯಲ್ಲ ಸ್ವಲ್ಪ, ಅಲ್ಲಿ ಮನೆ ಕಟ್ಟಬೇಕು ಅಂತ ತಯಾರಿ ಮಾಡ್ತಿದ್ದಾರೆ. ಅಲ್ಲಿ ನಡುವೆ ಒಂದು ಮಧ್ಯದ ಹಲಸಿನ ಮರ ಇದೆ. ಆ ಕಟ್ಟಡ ಕಟ್ಟಬೇಕಾದ್ರೆ ಹಲಸಿನ ಮರ ಕಡಿಬೇಕಾಗತ್ತೆ. ಮುಂದಿನ ವಾರ ಶುರು ಮಾಡ್ತಾರೆ ಅದನ್ನು. ಆ ಘೋರ ಕೆಲಸವನ್ನು ನಾನು ನೋಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಯಾವುದಾದ್ರೂ ಊರಿಗೆ ಹೋಗ್ಬೇಕಂತಿದ್ದೆ, ನೀವು ಹೇಗೂ ಕರೆದಿದ್ದೀರಿ, ನಿಮ್ಮ ಊರಿಗೆ ಬರ್ತೀವಿ, 4 ದಿವಸ ಇದ್ದು ಆ ಮರ ಗಿರ ಕಡೋದು ಆದಮೇಲೆ ವಾಪಸ್ ಬರ್ತೀನಿ ನಾನು ಅಂತ.
ಈ ಥರದ ಇದ್ದರು ನಮ್ಮ ವಿ ಸಿ. ಸೌಂದರ್ಯದ, ಮಾಧುರ್ಯದ, ಸರಸ ಸಜ್ಜನಿಕೆಯ ಪ್ರತಿರೂಪದಂತೆ ಇದ್ದರು. ಅಂಥವ್ರು ಸಿಗ್ತಾರೆ ನಮಗೆಲ್ಲಾದರೂ. ಯಾಕೆ ಮಾತನ್ನು ಹೇಳ್ತೀನಿ ಕೇಳುಗ್ರೆ ಅಂದರೆ, ನಮ್ಮ ಸುತ್ತಮುತ್ತಲ ಅಂಥ ಯಾವುದಾದ್ರೂ ಜೀವ ಇದ್ದರೆ ಅದನ್ನು ಮೆಚ್ಕೋಬೇಕು, ಎತ್ತರಕ್ಕೆ ತೋರಿಸ್ಬೇಕು ಜನಕ್ಕೆ. ವಿ ಸಿ ಅಂಥವ್ರು ಇದ್ದರು ಅಂತ. ಅಂಥವರು ನಮ್ಮ ಸಂಸ್ಕೃತಿಗೆ ಪ್ರತೀಕರಾಗಿ ನಿಂತ್ಕೋತಾರೆ, ಸಂಸ್ಕೃತಿಯನ್ನು ಕಾಪಾಡ್ತಾರೆ, ತಾವು ಬದುಕಿರೋವರೆಗೂ ಸಂಸ್ಕೃತಿಯನ್ನು ಹರಡ್ತಾರೆ.